ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 48ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲಿನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೆ ಸನಕಾದಿಭಿಃ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯಮುಪಸ್ಮಯಿ ಹೃದಿಮದ ಧ್ಯೇಯ ಸದಾ ಯೋಗಿವಿ. ಈ ಹಿಂದೆ 47ನೇ ಅಧ್ಯಾಯದಲ್ಲಿ ಶ್ರೀ ಗುರು ಏಕಕಾಲಕ್ಕೆ ಒಂದೇ ದಿನ 7 ಗ್ರಾಮಗಳಿಗೆ ದರ್ಶನ ಕೊಟ್ಟು ಸೇವೆಯನ್ನು ಸ್ವೀಕರಿಸಿ ಭಿಕ್ಷೆ ಮಾಡಿ ಪಾದಪೂಜೆ ಮಾಡಿಕೊಂಡ್ರು ಅಂತ ಹೇಳಲಾಗಿದೆ. ಈ 48ನೇ ಅಧ್ಯಾಯದಲ್ಲಿ ಅವರ ಲೀಲೆಯನ್ನು ಸಿದ್ಧಮುನಿಗಳು ಹೇಳಿದರು. ಗಂಧರ್ವಪುರದಲ್ಲಿ ಪರ್ವತೇಶನೆಂಬ ಒಬ್ಬ ವ್ಯವಸಾಯದಾರನಿದ್ದ. ಅವನು ಗುತ್ತಿಗೆ ಪಡೆದು ಸಾಗುವಳಿ ಮಾಡುತ್ತಿದ್ದ. ಹೊಲವು ಸಂಗಮದಿಂದ ಮಠಕ್ಕೆ ಹೋಗುವ ದಾರಿಯಲ್ಲಿತ್ತು. ಪ್ರತಿದಿನ ಅವನು ಹೊಲಕ್ಕೆ ಹೋಗುವ ಮುಂಚೆ ಮಠದಲ್ಲಿ ಶ್ರೀ ಗುರುವನ್ನು ದರ್ಶಿಸಿ ಹೋಗುತ್ತಿದ್ದ, ನಮಸ್ಕಾರ ಮಾಡಿ ದೂರಿಂದ. ಹಾಗೂ ಗುರು ಸಂಗಮಕ್ಕೆ ಹೋಗುವಾಗ ಮತ್ತು ತಿರುಗಿ ಬರುವಾಗ ಕಾಯ್ದು ಗುರುಗಳಿಗೆ ಶ್ರದ್ಧೆಯಿಂದ ದೂರದಿಂದ ನಮಸ್ಕಾರ ಮಾಡ್ತಿದ್ದ ದಿನಾಲು. ಅವನ ಭಕ್ತಿಗಳನ್ನು ಗಮನಿಸುತ್ತಿದ್ದರು. ಗುರುಗಳು ಒಂದು ದಿನ ಕೇಳ್ತಾರೆ, ನಮ್ಮಿಂದ ನಿನಗೇನಾಗಬೇಕಪ್ಪ ಅಂತ ಕೇಳ್ತಾರೆ. ಆಗ ಅವನು, ಗುರುಗಳೇ, ನೀವೊಂದು ಸಲ ನನ್ನ ಹೊಲವನ್ನು ನೋಡಿ, ನೀವು ಕಾಲಿಟ್ಟ ತಕ್ಷಣ ನಾನು ಒಳ್ಳೆಯದಾಗತ್ತೆ, ನನ್ನ ಹೊಲದಲ್ಲಿ ನೀವು ಬನ್ನಿ, ಕಾಲಿಡಿ ಅಂತಾನೆ. ಗುರು, ಅಯ್ಯ, ಹೊಲದಲ್ಲಿ ಯಾವ ಪೈರು ಹಾಕಿದ್ದೀಯ ಅಂದಾಗ ಅವನು ಹೇಳ್ತಾನೆ, ಪರ್ವತೇಶ, ಈ ವರ್ಷ ಜೋಳ ಹಾಕಿದ್ದೀನಿ, ಪೈರು ಚೆನ್ನಾಗಿದೆ, ಧಾನ್ಯ ಹಾಲು ತುಂಬಿಕೊಳ್ಳುತ್ತಾ ಇದೆ, 2 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ, ಸಿದ್ಧವಾಗುತ್ತದೆ ಅಂತಾನೆ ಅವನು. ಶ್ರೀ ಗುರು, ನಡಿ ಹಾಗಾದರೆ ನೋಡೋಣ ಅಂತ ಫಸಲನ್ನು ವೀಕ್ಷಿಸುತ್ತಾರೆ. ನೋಡಿ ಹೇಳ್ತಾರೆ, ನಾವು ಹೇಳಿದ್ದನ್ನು ನೀವು ಮಾಡ್ತೀಯಾ ಅಂದರೆ ಹೇಳ್ತೇನೆ ಅಂತಾರೆ. ಇಲ್ಲ ಗುರುಗಳೇ, ನಿಮ್ಮ ಮಾತು ಮೀರಲ್ಲ, ಹೇಳಿ ಅಂತಾನೆ. ಹಾಗಾದರೆ ನಾವು ಮಧ್ಯಾಹ್ನಕ್ಕೆ ಹೋಗಿ ಸಂಗಮದಿಂದ ಬರುವವರೆಗೆ ಪೈರನ್ನು ಕೊಯ್ಯಿಸು ಅಂತಾರೆ ಅಂತ ಸಂಗಮಕ್ಕೆ ಹೊರಟೋಗ್ತಾರೆ. ಪರ್ವತೇಶ ತಕ್ಷಣ ಊರಿನಲ್ಲಿದ್ದ ಹೊಲದ ಯಜಮಾನ ಹತ್ರ ಹೋಗಿ, ಈ ವರ್ಷ ಕೊಡುವ ಗುತ್ತಿಗೆ ಕೊಡುತ್ತೇನೆ, ಪೈರು ಕತ್ತರಿಸಲು ಅನುಮತಿ ಕೊಡು ಅಂತ ಕೇಳ್ತಾನೆ. ಆದರೆ ಯಜಮಾನ್ ಹೇಳ್ತಾನೆ, ಅದಕ್ಕಿಂತ ಒಪ್ಪಲ್ಲ ಅವನು. ಅದಕ್ಕಿಂತ 2ರಷ್ಟು, ಹೋದ ವರ್ಷಕ್ಕಿಂತ 2ರಷ್ಟು ಹೆಚ್ಚಿಗೆ, 2ರಷ್ಟು ಗುತ್ತಿಗೆ ಕೊಡುವುದಾದರೆ ಒಪ್ಪಿಸಿ ಅವನು ಒಪ್ತಾನೆ. ಕಾಗದ ಪತ್ರ ಬರೆಸಿಕೊಳ್ತಾನೆ, ಅನುಮತಿ ಕೊಡ್ತಾನೆ ಪೈರು ಕೊಯ್ಯಲು. ಅವನು ತಕ್ಷಣ ಕೂಲಿಗಳನ್ನು ಕರೆದುಕೊಂಡು ಬಂದು ಎಲ್ಲ ಪೈರು ಕತ್ತರಿಸಿ ಆಗ್ತಾ ಇರ್ತಾನೆ. ಅವನ ಹೆಂಡತಿ ಮಕ್ಕಳು ತಲೆ ಬಾಯಿ ಹೊಡ್ಕೊಂಡು ಬರ್ತಾ ಇರ್ತಾರೆ, ಅಳ್ಕೊಂಡು. ಏನಾಗಿದೆ ನಿನಗೆ ಅಳ್ತಾ ಬರ್ತಾರೆ. ಅವನು ದೂರಿಂದ ಕಲ್ಲು ತೂರಾಡ್ತಾನೆ ಅವ್ರಿಗೆ. ಅಷ್ಟರಲ್ಲಿ ಅವರು ನ್ಯಾಯಾಧೀಶರ ಬಳಿಗೆ ಹೋಗ್ತಾರೆ. ಪ್ರಭು, ನಮ್ಮ ಯಜಮಾನ ನಮ್ಮವರು ಇನ್ನೂ ಬಲಿಯೋದಕ್ಕಿಂತ ಮುಂಚೆಯೇ ಪೈರು ಕೊಯ್ತಾ ಇದ್ದಾರೆ. ನ್ಯಾಯಾಧೀಶ ಹೇಳ್ತಾನೆ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲಮ್ಮ, ಅವನು ನಮ್ಮ ಯಜಮಾನನ ಹತ್ರ ಹೋಗು, ಹೊಲದ ಯಜಮಾನನ ಹತ್ರ. ಅಲ್ಲಿ ಹೋಗ್ತಾರೆ. ಅವನಂತಾನೆ, ಅವನು ಪ್ರತಿ ವರ್ಷಕ್ಕಿಂತ 2ರಷ್ಟು ಕೊಡ್ತೀನಿ ಅಂತಿದ್ದಾನೆ. ನಾನೇ ಆದರೂ ನಿಮ್ಮ ನೋಡಿ ನಂಗೆ ಕನಿಕರ ಬರ್ತಾಯಿದೆ ಎಂದು ಒಬ್ಬನ್ನು ಕೊಟ್ಟು ಕಳಿಸ್ತಾನೆ. ಅವನು ಬಂದು ಪರ್ವತೇಶನ ಕೇಳ್ತಾನೆ, ಯಾಕೆ ನೀನು ಕೊಯ್ತಾ ಇದ್ದೀಯ? ಅವಂತಾನೆ, ನಿಮ್ಮ ಯಜಮಾನನಿಗೆ 2ರಷ್ಟು ಕೊಡ್ತೀನಿ ಅಂತೇಳಿ ಬರೆಸಿಕೊಂಡಿದ್ದಾನೆ. ನೀವು ಧಾನ್ಯ ಮಾತ್ರ ತೆಗೆದುಕೊಳ್ಳಬೇಕು, ಬೇರೆ ಎಲ್ಲ ನಾ ಏನಾದರೂ ಮಾಡ್ಕೋತೀನಿ ಹೊಲಕ್ಕೆ ಅಂತಾನೆ. ಯಜಮಾನ ಸುಮ್ಮನಾಗಿಬಿಡ್ತಾನೆ. ಪರ್ವತೇಶ ಪೈರನ್ನು ಬೇಗ ಪೂರ್ತಿಯಾಗಿ ಕೊಯ್ದು ಕಟ್ಟಿಸಿ ಇಟ್ಟು ಗುರುಗಳ ಬರುವಿಕೆಯನ್ನು ಕಾಯ್ತಾ ಇರ್ತಾನೆ. ಗುರುಗಳು ಬರ್ತಾರೆ, ಅವರಿಗೆ ತಕ್ಷಣ ನಮಸ್ಕರಿಸಿ ಆ ಪೈರು ಕಟ್ಟಿಟ್ಟದನ್ನು ತೋರಿಸ್ತಾನೆ, ಕೊಯ್ದು ಹಾಕಿರೋದು ಇಟ್ಟಿದ್ದು. ಆಗ ಗುರು ನಟಿಸುತ್ತಾ, ಅಯ್ಯ, ನೀನು ಅನಗತ್ಯವಾಗಿ ಪೈರೆಲ್ಲ ಕೊಯ್ದಿಯಲ್ಲಯ್ಯ, ಎಂಥ ಕೆಲಸ ಮಾಡಿದೆ, ಹಣ್ಣಾದ ಪೈರು ಕೊಯ್ದಿಯಲ್ಲ ಅಂತಾರೆ, ವ್ಯರ್ಥ ಮಾಡಿದೆ ಅಂತಾರೆ. ಆಗ ಪರ್ವತೇಶ ಹೇಳ್ತಾನೆ, ನೀವಿರುವಾಗ ನನಗೆ ಭಯವಿಲ್ಲ ಅಂತ ನಮಸ್ಕರಿಸ್ತಾನೆ. ಗುರು,
ನಿನಗೆ ಅಂಥ ದೃಢ ವಿಶ್ವಾಸವಿದ್ದರೆ ನಮ್ಮ ಮೇಲೆ ಅದು ಹಾಗೇ ಆಗಲಿ ಬಿಡು ಅಂತಾರೆ. ಮಠಕ್ಕೆ ಹೋದರು ಗುರುಗಳು, ಹೋಗ್ತಾರೆ. ಪರ್ವತೇಶ ಮನೆ ಸೇರುವ ವೇಳೆಗೆ ಹೆಂಡತಿ ತುಂಬ ಅಳ್ತಾ ಇದ್ದಾಳೆ. ಅವನ ಹೆಂಡತಿಗೆ ಹೇಳ್ತಾನೆ, ಗುರುಗಳು ಸಾಕ್ಷಾತ್ ಪರಮೇಶ್ವರರೇ, ಅವರು ಮಾಮೂಲು ಬೆಳೆಗಿಂತಲೂ ಹೆಚ್ಚುವರಿಯಾಗಿ ಪ್ರಸಾದಿಸುತ್ತಾರೆ ಎಂಬ ನನಗೆ ನಂಬಿಕೆ ಇದೆ ಅಂತಾನೆ. ಅಕ್ಕಪಕ್ಕದವರು ಅದನ್ನು ನೋಡಿ ಎಂಥ ಮೂಢನಂಬಿಕೆ ಒಂದು ಅಂತ ನಗ್ತಾ ಇರ್ತಾರೆ. ಒಂದು ವಾರ ನಂತರ 8ನೇ ದಿನ ಚಳಿಯಿಂದ ಸುತ್ತಮುತ್ತಲಿದ್ದ ಬೆಳೆಗಳೆಲ್ಲ ಬಿದ್ದು ಹೋಗಿ ಧಾನ್ಯ ಜೊಳ್ಳು ಬಿತ್ತು. ಆ ಪುಷ್ಯ ಮಾಸದಲ್ಲಿ ಭಾರಿಯಾಗಿ ಅಕಾಲ ವರ್ಷವಾಯಿತು. ಪೂರ್ತಿಯಾಗಿ ಪೈರೆಲ್ಲ ಬಿದ್ದು ಹೋದವು. ಪರ್ವತೇಶನ ಹೊಲದಲ್ಲಿ ಕತ್ತರಿಸಿದ ಕೂಳೆಗಳು ಒಂದೊಂದು ಕೂಳಿಗೆ 10-12 ಮೊಳಕೆ ಬಂದು ಪೈರು ಬೆಳೆದು ಅಮಿತವಾಗಿ ಫಲ ಕೊಟ್ಟಿತು. ಅವನ ಹೆಂಡತಿ ತನ್ನ ಗಂಡನ ಕಾಲು ಬಿದ್ದು ಕ್ಷಮೆ ಕೇಳ್ತಾಳೆ, ನಿನ್ನನ್ನು ನೋಯಿಸಿದೆವು ಅಂತ, ಹಾಗೂ ಆ ಮಹಾಭಾವನನ್ನು ನಿಂದಿಸಿದೆವು ಅಂತ. ಇಬ್ಬರು ಗಂಡ ಹೆಂಡತಿರು ಹೊಲಕ್ಕೆ ಪೂಜೆ ಮಾಡಿ, ಆ ಭೂಮಿಗೆ ಪೂಜೆ ಮಾಡಿ ಗುರುಗಳ ಪಾದಕ್ಕೆ ಬಂದು ನಮಸ್ಕರಿಸ್ತಾರೆ. ಇಬ್ಬರು ಅಂತಾರೆ, ನೀವು ಅಮೃತದಂಥ ಮಾತು ನಿಮ್ಮದು, ಎಲ್ಲರೂ ಕೇಳಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೇಳಬೇಕು ನೀವು ಹೇಳಿದ್ದನ್ನು ಅಂತಾರೆ. ಪರ್ವತೇಶನ ಹೆಂಡತಿ ಗುರುಗಳಿಗೆ ಅಂತಾಳೆ, ನಾನೇನೋ ನಿಮಗೆ ಮಾತಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ ಅನುಗ್ರಹಿಸಿ ಅಂತ ಭಿನ್ನವಿಸಿಕೊಳ್ತಾಳೆ. ಶ್ರೀ ಗುರುಗಳು ಅಖಂಡ ಶ್ರೀರಸ್ತು ಎಂದು ಆಶೀರ್ವದಿಸಿ ಅವರನ್ನು ಕೊಟ್ಟು ಕಳಿಸ್ತಾರೆ. ತಿಂಗಳೊಳಗೆ ಪರ್ವತೇಶನ ಬೆಳೆ ಹಿಂದಿನ ವರ್ಷಕ್ಕಿಂತ ಅನೇಕ ಪಟ್ಟು ಹೆಚ್ಚಾಗಿ ಧಾನ್ಯ ಬಂತು. ಧಾನ್ಯ ಬಿಡಿಸಿ ರಾಶಿ ಹಾಕಿ ಯಜಮಾನನಿಗೆ ತೋರಿಸಿ ಅರ್ಧ ಹಂಚಿಕೊಳ್ಳೋಣ ಅಂದರೆ ಆ ಯಜಮಾನ ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ಅವನು ಧನದಾಸಿಗೆ ಒಪ್ಪಲ್ಲ ಮತ್ತು ಧರ್ಮಕ್ಕೆ ಅಂಟಿಕೊಂಡು ಹೇಳ್ತಾನೆ, ಇದು ಗುರುಗಳ ಅನುಗ್ರಹದಿಂದ ನಿನಗೆ ಕೊಟ್ಟದ್ದು ಗುರುಗಳು, ಅದನ್ನು ನೀನೇ ತೆಗೆದುಕೊಳ್ಳಬೇಕಾದದ್ದು, ಅದು ನಿನ್ನ ಶ್ರದ್ಧೆ ಭಕ್ತಿಗೆ ಮೆಚ್ಚಿಕೊಟ್ಟಿದ್ದಾರೆ ಗುರುಗಳು ಅಂತ ಹೇಳಿ, ಆಮೇಲೆ ರೈತ ಏನು ಮಾಡ್ತಾನೆ, ಪರ್ವತೇಶ ರಾಜನಿಗೆ ಕೊಡಬೇಕಾದನ್ನು ಆ ವರ್ಷ ಕೊಟ್ಟು ಎಷ್ಟು ಕೊಡಬೇಕಂತ, ಆ ವರ್ಷ ಹಾಳಾಗಿದ್ದು ಒದ್ದಾಡುತ್ತಿರುವ ಬಡ ಬ್ರಾಹ್ಮಣರಿಗೆ ಸ್ವಲ್ಪ ದಾನ ಕೊಟ್ಟು ಮಿಕ್ಕ ಧಾನ್ಯವೆಲ್ಲಗಳನ್ನೆಲ್ಲ ಗಾಡಿಯಲ್ಲಿ ತುಂಬಿ ಮನೆ ಸೇರಿಕೊಂಡ. ನಾಮಧಾರಕ, ಶ್ರೀ ಗುರುವಿನ ಮಹಾತ್ಮೆ ಎಂಥದ್ದು ನೋಡಿದೆಯಾ ಅಂತಾರೆ ಸಿದ್ಧಮುನಿಗಳು. ಈಗ 48ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನರಸಿಂಹ ಸರಸ್ವತಿ ನಮಃ. ತಾವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ. 49ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.